ಶಿವಣ್ಣನವರ ಜನ್ಮದಿನದ ಅಂಗವಾಗಿ ಹೆಬ್ಬಗೋಡಿ ಸರ್ಕಾರಿ ಶಾಲೆಯಲ್ಲಿ ಹೊಲಿಗೆ ಯಂತ್ರ ವಿತರಣೆ. ಆನೇಕಲ್ ತಾಲೂಕಿನ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣನವರ 59ನೇ ಹುಟ್ಟಿದ ದಿನದ ಅಂಗವಾಗಿ ಕನ್ನಡಪರ ಹೋರಾಟಗಾರರ ಅಂಬರೀಶ್ ನೇತೃತ್ವದಲ್ಲಿ 100ಕ್ಕೂ ಹೆಚ್ಚು ಮಹಿಳೆಯರಿಗೆ ಹೊಲಿಗೆ ಯಂತ್ರ, ಗ್ಯಾಸ್ ಸ್ಟೌವ್ ವಿತರಣೆ ಮಾಡಲಾಯಿತು. ಇಂದು ಸಂಜೆ ಹೆಬ್ಬಗೋಡಿ ಸರ್ಕಾರಿ ಆಡಿಟೋರಿಯಂನ ಅಂಗಳದಲ್ಲಿ ಹಮ್ಮಿಕೊಂಡಿದ್ದ ಸಭೆಯಲ್ಲಿ ಅಂಬರೀಶ್ ನೇತೃತ್ವದಲ್ಲಿ 100ಕ್ಕೂ ಹೆಚ್ಚು ಬಡ ಹೆಣ್ಣು ಮಕ್ಕಳಿಗೆ ಸ್ವಾವಲಂಬಿಯಾಗಿ ಬದುಕಲು ಹೊಲಿಗೆ ಯಂತ್ರ, ಗ್ಯಾಸ್ ಸ್ಟೌವ್ ನೀಡುವ ಕಾರ್ಯಕ್ರಮಕ್ಕೆ ಶಾಸಕರಾದ ಬಿ ಶಿವಣ್ಣ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಆರ್ ಲಿಂಗಣ್ಣ, ಅಂಬರೀಶ್, ನಾಗವೇಣಿ, ಮಂಜುಳಾ ಭಾಗಿಯಾಗಿದ್ದರು. ಮಂಜುಳಾ ಜಯರಾಮ್, ಅನುಪಮ, ನೆಕ್ಸ್ಟ್ ಅನುಪಮ, ಲೂನಾ, ಸುಮಿತಾ ಬಾಯ್. ಇವತ್ತು ನಮ್ಮ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಶಾಸಕರು, ಈ ಕ್ಷೇತ್ರದ ಅಭಿವೃದ್ಧಿಯ ಅಧಿಕಾರರು, ನಮ್ಮೆಲ್ಲರ ನೆಚ್ಚಿನ ನಾಯಕರಂತ ಸನ್ಮಾನ್ಯ ಶಿವಣ್ಣನವರ ಇವತ್ತು 59ನೇ ಜನ್ಮ ದಿನಾಚರಣೆಯನ್ನು ಇವತ್ತು ಹಮ್ಮಿಕೊಂಡಿದ್ವಿ. ಸೂರ್ಯ ಸಿಟಿ ಮಾನ್ಯ ಶಾಸಕರ ಕಚೇರಿ ಹತ್ರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ವರ್ಷದ ಜನ್ಮದಿನದ ಕಾರ್ಯಕ್ರಮದಲ್ಲಿ ಹಲವಾರು ವಿಶೇಷತೆಗಳನ್ನು ಈ ಬಾರಿ ನಾವು ಮಾಡಿದ್ವಿ. ಏನು ಅಂತಂದರೆ, ಈ ಬಾರಿ ಆನೇಕಲ್ ತಾಲೂಕಿನಲ್ಲಿರುವಂಥ ಸರ್ಕಾರಿ ಶಾಲೆಗಳು ಮತ್ತು ಅನುದಾನಿತ ಮತ್ತು ಪ್ರೈವೇಟ್ ಶಾಲೆಗಳು, ಇವರು ಏನು ಉಪಾಧ್ಯಾಯರು, ಟೀಚರ್ಗಳಿದ್ದಾರೆ, ಅವ್ರನ್ನೆಲ್ಲ ಕರೆದು ಅವರಿಗೆಲ್ಲ ಈ ಬಾರಿ ಸನ್ಮಾನವನ್ನು ಏರ್ಪಡಿಸಿದ್ವಿ. ಗುರುವಂದನಾ ಕಾರ್ಯಕ್ರಮ ಅಂತ ಒಂದು ನಾವು ಟೈಟಲ್ ಕೊಟ್ಟು ಅದರಡಿಯಲ್ಲಿ ಈ ಬಾರಿ ನಮ್ಮ ಶಾಸಕರ ಜನ್ಮದಿನದ ಸಲುವಾಗಿ ಅದೊಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ಯಾಕೆಂತಂದರೆ ಶಿಕ್ಷಕರು ನಮಗೆಲ್ಲ ವಿದ್ಯೆಯನ್ನು ಹೇಳ್ಕೊಡುವಂಥವ್ರು, ಈ ಸಮಾಜವನ್ನು ಕಟ್ಟುವಂಥವ್ರು, ದೇಶನ ಕಟ್ಟುವಂಥವ್ರು. ಸೊ ಅವರಿಗೆ ಈ ಸಂದರ್ಭದಲ್ಲಿ ಒಂದು ಗುರುವಂದನೆ ಸಲ್ಲಿಸಬೇಕು ಅಂತೆಲ್ಲ ನಾವು ತೀರ್ಮಾನ ಮಾಡಿ ಅದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಅದೇ ರೀತಿ ನಮ್ಮ ಶಾಸಕರ ಅಭಿಮಾನಿಗಳು, ಅವರ ಹಿತೈಷಿಗಳೆಲ್ಲ ಖೋ ಪಂದ್ಯಾವಳಿಯನ್ನು ಏರ್ಪಡಿಸಿದ್ರು. ಮತ್ತು ಈ ಹೆಬ್ಬಗೋಡಿ ಭಾಗದಲ್ಲಿ ಅಲ್ಲಿ ಉಚಿತವಾಗಿ ಹೊಲಿಗೆ ಮಾಡೋ ಕಾರ್ಯಕ್ರಮ ಇತ್ತು. ಮತ್ತು ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತವಾಗಿ ಪಠ್ಯಪುಸ್ತಕಗಳನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮಗಳು, ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಈ ಬಾರಿ ನಮ್ಮ ಶಾಸಕರ ಜನ್ಮದಿನದ ಅಂಗವಾಗಿ ಮಾಡಿದ್ವಿ. ಸೊ ಭಾಳ ವಿಶೇಷವಾಗಿ ತುಂಬ ಖುಷಿಯಿಂದ ಹೆಚ್ಚಿನ ಜನ ಬಂದು ಅವರಿಗೆ ಶುಭಾಶಯನ್ನು ಕೋರಿದ್ದಾರೆ. ಸೊ ಇದೆಲ್ಲ ನೋಡಿ ನಮಗೊಂದು ರೀತಿ ಹೆಚ್ಚಿಗೆ ಖುಷಿ ಆಗುತ್ತೆ, ಸಂತೋಷ ಆಗುತ್ತೆ. ಯಾಕೆಂದರೆ ಮಾನ್ಯ ಶಾಸಕರು ನಮ್ಮ ತಾಲೂಕಿಗೆ ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ನಮ್ಮ ತಾಲೂಕಿಗೆ ಈಗ ಮೆಟ್ರೋ ಟ್ರೈನ್ ಬಂದಿದೆ, ಅದೊಂದು ಸರ್ವಿಸ್ ಸಿಗ್ತಾಯಿದೆ. ಈಗ ಅತಿ ಶೀಘ್ರವಾಗಿ ಒಂದು ಇಂಟರ್ನ್ಯಾಷನಲ್ ಸ್ಟೇಡಿಯಂ ಅದು ಸಹ ಆಗ್ತಾಯಿದೆ, ಸುಮಾರು 2,000 ಕೋಟಿ ವೆಚ್ಚದಲ್ಲಿ. ಅದು ಒಂದು ಶಾಶ್ವತವಾದಂಥ ಸರ್, ಶಿವಣ್ಣ ಅವರಿಗೆ ಸಚಿವರಾಗಬೇಕು ಅಂತ ಕೂಗು ಇದ್ದಿದೆ. ಹೌದು, ಈ ಬಾರಿ ಸರ್ಕಾರ ಸಚಿವ ಸಂಪುಟ ರೀಶಫಲ್ ಮಾಡಿದಾಗ ಮಾನ್ಯ ಶಾಸಕರಂಥ ಬಿ ಶಿವಣ್ಣನವರಿಗೆ ಮಂತ್ರಿಗಿರಿ ಕೊಡಬೇಕು ಅಂತ ನಾವೆಲ್ಲ ಆಸೆ ಇಟ್ಕೊಂಡಿದ್ದೀವಿ. ಸಿಗುತ್ತೆ ಅನ್ನೋ ಒಂದು ಆಶಾಭಾವನೆಯನ್ನು ಮಾನ್ಯ ಶಾಸಕರು ವ್ಯಕ್ತಪಡಿಸಿದ್ದಾರೆ. ನಾವು ಒಂದು ಆಸೆಯನ್ನು ಇಟ್ಕೊಂಡಿದ್ವಿ. ಸೊ ಯಾಕೆಂತಂದರೆ ಅವರು 5 ಬಾರಿ MLA ಚುನಾವಣೆಯನ್ನು ಕಾಂಟೆಸ್ಟ್ ಮಾಡಿ ಅದರಲ್ಲಿ 3 ಬಾರಿ ಗೆದ್ದಿದ್ದಾರೆ. ಸೊ ಹಾಗಾಗಿ ಅವ್ರಿಗೂ ಒಂದು ಸೀನಿಯಾರಿಟಿ ಅನ್ನೋದು ಇದೆ. ಆ ಸೀನಿಯಾರಿಟಿಯನ್ನು ಗಮನಿಸಿ ಅವರಿಗೆ ಮಂತ್ರಿಗಿರಿ ಕೊಡಬೇಕು ಅನ್ನೋದು ಅದೊಂದು ಸೂಕ್ತ ಅದು. ಸೊ ಈ ಸಂದರ್ಭದಲ್ಲಿ ಅವರಿಗೆ ಭಗವಂತ ಆರೋಗ್ಯ ಐಶ್ವರ್ಯ ಕೊಟ್ಟು ಸೊ ಅವರು ಮಂತ್ರಿ ಪದವಿಯನ್ನು ತಗೊಂಡು ಕ್ಷೇತ್ರಕ್ಕೆ ಇನ್ನೂ ಹೆಚ್ಚಿನ ಕೆಲಸ ಮಾಡಿ ಕ್ಷೇತ್ರವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು ಸರ್. ಜನಪ್ರಿಯ ಶಾಸಕರು ನಮ್ಮ ಶಿವಣ್ಣವರ 59ನೇ ಹುಟ್ಟುಹಬ್ಬದ ಪ್ರಯುಕ್ತ ನಾನು ಇವತ್ತು ಹೆಬ್ಬಗೋಡಿನಲ್ಲಿ 100 ಜನ ಬಡ ಹೆಣ್ಣು ಮಕ್ಕಳಿಗೆ ಅವರು ಸ್ವಯಂ ಉದ್ಯೋಗ ಕಲ್ಪಿಸಿಕೊಳ್ಳೋದಕ್ಕೆ ಉಚಿತವಾಗಿ ಹೊಲಿಗೆ ಯಂತ್ರಗಳು ಮತ್ತೊಂದು 1000 ಜನ ಹುಡುಗರಿಗೆ ಕಲಿಕಾ ಸಾಮಗ್ರಿಗಳನ್ನು ಇವತ್ತು ಶಿವಣ್ಣವರ ಹುಟ್ಟುಹಬ್ಬದ ಪ್ರಯುಕ್ತ
ನಾವು ನೀಡಿದ್ದೀವಿ. ಇವತ್ತು ಸುಮಾರು ಕಡೆ ಶಿವಣ್ಣವ್ರ ಹುಟ್ಟುಹಬ್ಬದ ಪ್ರಯುಕ್ತ ಸಾಕಷ್ಟು ಜನಸ್ನೇಹಿ ಜನಪರ ಕೆಲಸಗಳು ಆಗ್ತಾ ಇದ್ದಾವೆ. ಅದರಲ್ಲಿ ಇದು ಒಂದು ಸಮಾಜಕ್ಕೆ ಒಳ್ಳೆಯದಾಗುವಂಥ ಕೆಲಸಗಳು ಮಾಡಿರಿ ಅಂತ ಶಿವಣ್ಣವ್ರು ಹೇಳಿದರು. ಆ ನಿಟ್ಟಿನಲ್ಲಿ ಇವತ್ತು ಒಂದು 100 ಜನ ಹೆಣ್ಣುಮಕ್ಕಳನ್ನ, 1000 ಜನ ಹುಡುಗರನ್ನ ಗುರುತಿಸಿ ಹೆಣ್ಣು ಮಕ್ಕಳಿಗೆ ಮನೆಯಲ್ಲಿ ಸ್ವಯಂ ಉದ್ಯೋಗ ಮಾಡ್ಕೊಳ್ಳೋಕ್ಕೆ ಉಚಿತ ಟೈಲರಿಂಗ್ ಮಿಷಿನು, ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳಿಗೆ 1000 ಜನ ಮಕ್ಕಳಿಗೆ ಉಚಿತವಾಗಿ ಒಂದು ಪುಸ್ತಕ ಮತ್ತು ಸಾಮಗ್ರಿಗಳನ್ನು ವ್ಯವಸ್ಥೆ ಮಾಡಿದ್ವಿ. ಹಾಗಾಗಿ ಇವತ್ತು ಹುಟ್ಟುಹಬ್ಬಕ್ಕೆ ಒಂದು ಅರ್ಥ ಬರುತ್ತೆ ಅಂತ ನಾನು ಅದನ್ನು ಅಂದ್ಕೊಂಡಿದ್ದೀನಿ. ಸಭೆಯಲ್ಲಿ ಅವರಿಗೆ ಮಂತ್ರಿ ಸ್ಥಾನ ಸಿಗಲೇಬೇಕು ಅನ್ನೋದು ನಮ್ಮೆಲ್ಲರ ಅಭಿಲಾಷೆ, ಆಶೆ. ಅವರು ಸಿಗ್ತೈತೆ ಅಂತ ನಮಗೂ ಒಂದು ಭರವಸೆ ಇದೆ. ಅವ್ರು ಸಚಿವರಾಗಲಿ, ರಾಜ್ಯ ಮಂತ್ರಿ ಆಗಲಿ, ಈ ನಮ್ಮ ತಾಲೂಕಿಗೂ ಒಂದು ಅಭಿವೃದ್ಧಿ ಆಗಲಿ ಮತ್ತು ರಾಜ್ಯಕ್ಕೂ ಅಭಿವೃದ್ಧಿ ಮಾಡ್ತಾರೆ ಅಂತ ನಂಬಿಕೆ ಇದೆ.